ಚಿಕ್ಕೋಡಿ ಪ್ರತ್ಯೇಕ ಚಿಕ್ಕೋಡಿ ಜಿಲ್ಲೆಗಾಗಿ ನಡೆದ ಧರಣಿ ಸತ್ಯಾಗ್ರಹ 10ನೇ ದಿನದ ಹೋರಾಟ ತೀವ್ರ ಸ್ವರೂಪ ಪಡೆಯಿತು. ವಿಶಾಲವಾದ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ರಚನೆ ಆಗಬೇಕೆಂದು ನಡೆದ ದಶಕಗಳ ಹೋರಾಟದಲ್ಲಿ ಇಂದು 10ನೆಯ ದಿನಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಬೆಂಬಲ. ರಾಜ್ಯ ಕಾರ್ಯಾಧ್ಯಕ್ಷರಾದ ರಾಜು ಪವಾರ ಮುಖಂಡತ್ವದಲ್ಲಿ ನೂರಾರು ರೈತ ಹೋರಾಟಗಾರರು ವೇದಿಕೆಗೆ ಆಗಮಿಸಿ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಂತರ ಅವರು ಮಾತನಾಡಿ, ಪ್ರಸ್ತುತ ಚಳಿಗಾಲ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆ ಘೋಷಣೆಯಾಗಬೇಕು. ಇದಕ್ಕೆ ತಪ್ಪಿದಲ್ಲಿ ಎಲ್ಲಾ ರೈತರೊಂದಿಗೆ ಸೇರಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರೈತ ಸಂಘದ ತಾಲೂಕಾ ಅಧ್ಯಕ್ಷರಾದ ಮನೋಜ ಮನಗುಳಿ ಮಾತನಾಡಿ, ಕರ್ನಾಟಕ ಗಣ ಸರ್ಕಾರವು ಉಳಿದಿರುವ 2 ದಿನದ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಿಸಿ ಬೇಕಾಗುವ ಮೂಲಭೂತ ಸೌಕರ್ಯಗಳಾದ ಆರೋಗ್ಯ, ಶಿಕ್ಷಣ, ನೀರಾವರಿ, ಕೈಗಾರಿಕೆ ಮತ್ತು ಉದ್ಯೋಗ ಇವುಗಳನ್ನು ಕೊಡುವ ಮೂಲಕ ಈ ಭಾಗದ ಜನರಿಗೆ ಅನುಕೂಲ ಮಾಡುವ ಮೂಲಕ ಸರ್ಕಾರಕ್ಕೆ ಜಾಗೃತಿ ಮೂಡಿಸಿದರು. ರಾಜ್ಯ ರೈತ ಸಂಘದ ತಾಲೂಕಾ ಮುಖಂಡರು ಆದ ನಮ್ಮ ಚಿಕ್ಕೋಡಿ ತಾಲೂಕಾ ಜಿಲ್ಲಾ 97ರಿಂದ ಹೋರಾಟ ನಡೆಯುತ್ತಿದೆ. 97 ಮೊದಲ ಇಂದಿರಾನಗರದ ದೇಶಾದ್ಯಂತ ಧರಣಿ ಕೊಟ್ಟರು. ಅಲ್ಲಿಂದ ಇಲ್ಲಿ ತನಕ ಎಷ್ಟೋ ಜನ ಶಾಸಕರ ಹೋರಾಟ ಮಾಡಿದ್ರು, ಸಂಘಪತ್ರ ಮಾಡಿದ್ರು. ಆದ್ರೆ ಈಗ ಅವರು ತಮ್ಮ ಅಧ್ಯಕ್ಷ ಪರಮಗಳನ್ನ ಮಾತನಾಡಬೇಕಂತ ಅವ್ರಿಗೆ ವಿನಂತಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಗೆ, ಎಲ್ಲ ಕನ್ನಡಪರ ಸಂಘಟನೆಗಳಿಗೆ ಇವತ್ತಿನ ಚಿಕ್ಕೋಡಿ ಜಿಲ್ಲೆ ಆಗುತ್ತದಂತ ಏನಿವತ್ತು ಅವರು ಬಸವಪುರ ಸರ್ಕಲ್ನಲ್ಲಿ ನಿರಂತರವಾಗಿ 8 ದಿನಗಳಿಂದ ಹೋರಾಟವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯವರು ಹಾಗೂ ಇನ್ನೂರು ಎಲ್ಲ ಕನ್ನಡಪರ ಸಂಘಟನೆಯರು ಇವತ್ತು ಸುಮಾರು 40 ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಎಲ್ಲ ಸಂಘಟನೆಗಳು 40 ವರ್ಷಗಳಿಂದ ಕೇಳ್ಕೊಟ್ಕೊಂತ ಇದ್ದೇವೆ. ಆದರೆ ಇಲ್ಲಿವರೆಗೂ ಯಾವುದೇ ರಾಜಕಾರಣಿಗಳಾಗಲಿ, ಶಾಸಕರಾಗಲಿ, ಸಂಸದರಾಗಲಿ, ಈ ಭಾಗದ ಉಸ್ತುವಾರಿಗಳಾಗಲಿ ಈ ಬದ್ದಲ ಯಾರು ಯೋಚನೆಗೆ ಮಾಡ್ತಾ ಇಲ್ಲ. ಈಗ ಇವತ್ತೇನು ಈ ಅಧಿವೇಶನ ನಡೆಯುತ್ತೆ, ಈ ಅಧಿವೇಶನದಾಗ ಇಲ್ಲಿಗೆ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡದೆ ಹೋದ್ರೆ ಮುಂದಿನ ದಿನಮಾನಗಳಾಗ ಈ ಚಿಕ್ಕೋಡಿ ಜಿಲ್ಲೆಯಾದಂತ ಸುಮಾರು 9 ತಾಲೂಕುಗಳು ಬರ್ತಾವ. ಆ 9 ತಾಲೂಕಿನಾಗ ಎಲ್ಲ ನಮ್ಮ ರೈತ ಸಂಘಟನೆಗಳು ಈಗ 2 ವರ್ಷದಾಗ ಈ ಅಧಿವೇಶನದಾಗ ಎಲ್ಲರೂ ಜಿಲ್ಲಾ ಮಾಡದೆ ಹೋದ್ರೆ ಎಲ್ಲ ತಾಲೂಕಾ ಹಾಗೂ ಗ್ರಾಮಗಳಲ್ಲಿ ಎಲ್ಲ ಹಳ್ಳಿಗಳಿಗೆ ರೈತ ಸಂಘ ಹೋರಾಟ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ರೈತರ ಪರವಾಗಿ ಕೇಳ್ಕೊತಾ ಇದ್ರೆ ಇವತ್ತು ನಾಳೆ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಲೇಬೇಕಂತ ಕೇಳ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ಇದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಡುವಂತ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತೇನೆ. ತಾಲೂಕಾ ಅಧ್ಯಕ್ಷರಾಗಿರುವಂತಹ ಮನೋಜ್ ಮನಗುಳಿ ಅವರು ಈ 2 ದಿನಗಳಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನ ಸರ್ಕಾರ ಘೋಷಣೆ ಮಾಡದೆ ಹೋದಾದ್ರೆ ಹಳ್ಳಿಗಳಿಗೂ ಕೂಡ ಜನರು ರೊಚ್ಚಿಗೆದ್ದು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವೇದಿಕೆ ಪರವಾಗಿ ಹೃದಯದ ಅಭಿಮಾನದ ಅಭಿನಂದನೆಗಳು. ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಜಿಲ್ಲೆ ಆಗಲೇಬೇಕು, ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು, ಚಿಕ್ಕೋಡಿ ಜಿಲ್ಲೆ, ಚಿಕ್ಕೋಡಿ ಜಿಲ್ಲೆ, ಚಿಕ್ಕೋಡಿ ಜಿಲ್ಲೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಧನ್ಯವಾದಗಳು ಸರ್. ಈಗ